ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ಶ್ರೀ ಹನುಮಾನ್ ಅವರಿಂದ ನಿಮಗೆ ಒಂದು ಅಚ್ಚರಿಯ ಸೂಚನೆ ಬರ್ತಾ ಇದೆ. ಅದು ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಜೀವನದಲ್ಲಿ ನಡೆಯಲಿರುವಂತಹ ಕೆಲವು ವಿಶೇಷ ಘಟನೆಗಳ ಬಗ್ಗೆ ಈ ಸಂದೇಶ ನಿಮಗೆ ದಾರಿದೀಪ ಕೂಡ ಆಗಬಹುದು. ನೀವು ಹನುಮಾನ್ ಅವರ ಭಕ್ತರಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹನುಮಾನ್ ಎಂದು ಟೈಪ್ ಮಾಡಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ನಿಮ್ಮ ಜೀವನಕ್ಕೆ ಹೊಂದಿಕೊಂಡ್ರೆ ಸ್ವೀಕರಿಸಿ, ಇಲ್ಲ ಅಂದರೆ ಬಿಡಬಹುದು. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ವಿಡಿಯೋದಲ್ಲಿ ನೀಡಿರುವಂತಹ ಫೋನ್ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ಈಗ ಕ್ಷಣಕಾಲ ಕಣ್ಣು ಮುಚ್ಚಿ ನಿಮ್ಮ ಇಷ್ಟ ದೈವ ಶ್ರೀ ಹನುಮಾನ್ ಅವರಾಗಿದ್ದರೆ ಅವರನ್ನು ಮನಸ್ಸಿನಲ್ಲಿ ನೆನಪಿಸ್ಕೊಳ್ಳಿ, ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ಳಿ. ಬೇರೆ ಯಾವುದೇ ಒಂದು ದೇವರನ್ನು ಧ್ಯಾನಿಸಿ ಯೂನಿವರ್ಸ್ಗೆ ಪ್ರಾರ್ಥನೆಯನ್ನು ಕೂಡ ಮಾಡ್ಕೋಬಹುದು. ಈ ಸಂದೇಶ ಯಾವುದೇ ಒಂದು ದಿನಕ್ಕೆ ಸೀಮಿತವಾಗಿರೋದಿಲ್ಲ. ನಿಮಗೆ ಯಾವಾಗ ಈ ವಿಡಿಯೋ ಕಾಣಿಸುತ್ತೋ ಆ ದಿನಕ್ಕೆ ಇದು ಅನ್ವಯವಾಗುತ್ತೆ. ಈಗ ನಾನಿಲ್ಲಿ 3 ಕಾರ್ಡ್ಗಳ ಆಯ್ಕೆಯನ್ನು ಕೊಟ್ಟಿದ್ದೀನಿ. 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ನೀವು ಆಯ್ಕೆ ಮಾಡ್ಕೋಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ನೀವು ಸರಿಯಾದ ದಾರಿಲೇ ಇದ್ದೀರಾ. ನಿಮಗೆ ಹೊಸ ಹೊಸ ಅವಕಾಶಗಳು, ಹೊಸ ದಾರಿ ಒಂದು ತೆರೀತಾ ಇದೆ. ಮಹತ್ವದ ಒಂದು ತಿರುವು ಕೂಡ ಬರುವಂಥ ಸೂಚನೆ ಈ ಒಂದು ಕಾರ್ಡ್ ಕೊಡ್ತಾ ಇದೆ. ನಿಮ್ಮ ಜೀವನದಲ್ಲಿ ಹೊಸದಾದ ಒಂದು ಪ್ರಾರಂಭ ಆಗೋ ಸಾಧ್ಯತೆ ಕಾಣಿಸ್ತಾ ಇದೆ. ಅದು ಜಾಬಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅಥವಾ ಬಿಸ್ನೆಸ್ಸಲ್ಲಾಗಿರ್ಬೋದು. ಯಾವುದೋ ಒಂದು ವಿಷಯದಲ್ಲಿ ಹೊಸದಾದ ಪ್ರಾರಂಭ ಕಾಣಿಸ್ತಾ ಇದೆ. ಧೈರ್ಯವಾಗಿ ಮುಂದೆ ಹೋಗಿ, ಹನುಮಂತನ ಕೃಪೆ ನಿಮ್ಮ ಮೇಲಿದೆ. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಈ ಒಂದು ಕಾರ್ಡ್ ನೋಡ್ತಿದ್ರೆ ಗೊತ್ತಾಗ್ತಿದೆ ನೀವು ತುಂಬ ಒಂದು ಪ್ರತಿಭೆ ಇರುವಂಥವ್ರು, ಅಂದರೆ ಟ್ಯಾಲೆಂಟ್ ಇರುವಂಥವ್ರು. ಅಂದರೆ ಕೆಲವೊಂದು ಮ್ಯೂಸಿಕಲ್ಲಾಗಿರ್ಬೋದು, ರೈಟಿಂಗಲ್ಲಾಗಿರ್ಬೋದು, ಸ್ಪೀಕಿಂಗ್ ಆಗಿ ಮತ್ತು ಕ್ರಿಯೇಟಿವಿಟಿಲಾಗಿರ್ಬೋದು, ಎಲ್ಲದರಲ್ಲೂ ನೀವು ತುಂಬ ಒಂದು ಟ್ಯಾಲೆಂಟೆಡ್ ವ್ಯಕ್ತಿ ಅಂತ ಕಾಣಿಸ್ತಾ ಇದೆ. ನಿಮ್ಮೊಳಗಿರುವಂಥ ಒಂದು ಶಕ್ತಿ ಮತ್ತು ಪ್ರತಿಭೆ ಏನಿದೆ ಅದು ದೇವರ ವರ ಅಂತ ಕಾಣಿಸ್ತಿದೆ. ನಿಮ್ಮ ಒಂದು ಪ್ಯಾಷನನ್ನು ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ ಅನ್ನೋದು ಈ ಕಾರ್ಡಿನ ಮೂಲಕ ಗೊತ್ತಾಗ್ತಾ ಇದೆ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ನೀವು ತುಂಬ ಸೇವಾ ಮನೋಭಾವನೆ ಇರುವಂಥವರು, ಬೇರೆಯವ್ರಿಗೆ ಸಹಾಯ ಮಾಡುವಂತಹ ನಿಸ್ವಾರ್ಥ ವ್ಯಕ್ತಿ ಅನ್ನೋದು ಕಾಣಿಸ್ತಾ ಇದೆ. ಬೇರೆಯವ್ರಿಗೆ ಸಹಾಯ ಮಾಡಿದಷ್ಟು ದೇವರ ಆಶೀರ್ವಾದ ನಿಮ್ಮ ಮೇಲೆ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಒಳಗಿನ ಧ್ವನಿಯನ್ನು ನಂಬಿ ಅದೇ ನಿಮಗೆ ಸರಿಯಾದ ದಾರಿಯನ್ನು ಕೂಡ ತೋರಿಸುತ್ತೆ. ನೀವು ಒಂದು ದಿವ್ಯವಾದ ಜ್ಞಾನವನ್ನು ಪಡೆಯುವಂಥ ಸ್ಟೇಜ್ನಲ್ಲಿ ಇದ್ದೀರಾ ಅಂತ ದೇವರು ನಿಮಗೆ ಸಿಗ್ನಲ್ಸನ್ನು ಕೊಡ್ತಾ ಇದ್ದಾರೆ. ಅದು ಕನಸಿನಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಫೀಲಿಂಗ್ಸಲ್ಲಿ ಆಗಿರಬಹುದು. ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಹೆಜ್ಜೆ ಇಡಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ. ಧನ್ಯವಾದಗಳು. ಶುಭ ದಿನ.